ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಲೇಜಿ ಭಾನುವಾರ ಅಂತ ನಾನಂತೂ ಹೇಳೋದಿಲ್ಲ. ಯಾಕಂದರೆ ನನಗೆ ಕೆಲವೊಂದು ಭಾನುವಾರ ತುಂಬ ಲೇಜಿಯಾಗಿರುತ್ತೆ, ಕೆಲಸ ಇರೋದಿಲ್ಲ. ಬಟ್ ಇವತ್ತು ತುಂಬಾ ಕೆಲಸ ಇತ್ತು, ಹಾಗಾಗಿ ಈ ಭಾನುವಾರ ನಂಗೆ ಲೇಜಿ ಅಲ್ಲ. ಪ್ರತಿ ಭಾನುವಾರ ಟಿಫನ್ಗೆ ಮಾರ್ನಿಂಗ್ ಎಗ್ ರೈಸ್ ಫಿಕ್ಸ್. ಬಟ್ ಇವತ್ತು ಅದನ್ನು ಚೇಂಜ್ ಮಾಡಿ ಬೇರೆ ರೆಸಿಪಿನ ಮಾಡೋಣ ಅಂತ ನವಣೆನ ಯೂಸ್ ಮಾಡಿಕೊಂಡು ಬೇಳೆ ಬಾತ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ. ಒಗ್ಗರಣೆಗೆ ಅಂತ ಇಟ್ಟಿರೋ ಹಸಿ ಕಡಲೆ ಬೀಜನ ಬಿಡ್ತಾ ಇಲ್ಲ, ಅದನ್ನು ತಿಂತಾ ಇದ್ದಾಳೆ. ಕಿತ್ಕೊಳಕ್ಕೆ ಹೋದ್ರೆ ಅಳ್ತಾಳೆ, ಹಾಗಾಗಿ ನಾನು ಕಿತ್ಕೋತಾ ಇಲ್ಲ, ತಿಂದರೆ ತಿನ್ನಲಿ ಅಂತ ಬಿಟ್ಬಿಟ್ಟಿದ್ದೆ. ನವಣೆನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡೋದಂತೂ ತುಂಬಾ ಈಸಿ. 20 ನಿಮಿಷದಲ್ಲೆಲ್ಲ ಈ ಒಂದು ರೆಸಿಪಿ ಆಗೋಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನವಣೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ ನವಣೆನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿಬೇಳೆ, ಹಸಿ ಕಡಲೆ ಬೀಜ ನಮ್ಗೆ ಎಷ್ಟು ಬೇಕು ಅಷ್ಟು, 2 ಟೊಮೊಟೊ, 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿಟ್ಕೋಬೇಕು. ಅದ್ರ ಜೊತೆಗೆ 2 ಎಸ್ಲು ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು. ಇದು ಬಂದು ಒಗ್ಗರಣೆಗಷ್ಟೇನೆ. ನಾವೇನು ತೊಗೊಂಡಿರ್ತೀವಲ್ವ, ನವಣೆ, ತೊಗರಿಬೇಳೆ, ಕಡಲೆ ಬೀಜ, ಈ ಮೂರನ್ನು ತರಕಾರಿ ಜೊತೆ ಮಿಕ್ಸ್ ಮಾಡಿ 3 ಇಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನೇನು ವಾಶ್ ಮಾಡ್ಕೊಳ್ಳೋದೇನು ಬೇಡ, ನನ್ನ ಮಗಳೇ ನನಗೆ ನೀಟಾಗೆ 3 ಇಂದ 4 ಬಾರಿನೇ ವಾಶ್ ಮಾಡಿಕೊಡ್ತಾಳೆ. ನೀವೇ ನೋಡಿ. ಅದೇ ಏನು ಮಾಡ್ತಿದ್ಯಾ? ವಾಶ್ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸ್ಬೇಕಾಗುತ್ತೆ. ಒಂದೇ ಒಂದು ನಿಮಿಷ ಕೂಡ ಸುಮ್ಮನೆ ಇರಲ್ಲ. ಎಲ್ಲಿ ಕೂತಿರ್ತಾಳೆ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಮಾಡ್ತಾಳೆ. ನಾವು ಮಾಡಬೇಡ ಅಂದಿದ್ದನ್ನೇ ಜಾಸ್ತಿ ಮಾಡೋದು, ನಾವು ಮಾಡೋ ಅಂದಿದ್ದನ್ನ ಮಾಡೋದೇ ಇಲ್ಲ. ಇವಾಗ ನವಣೆ ಬಿಸಿಬೇಳೆ ಬಾತ್ ಕಡೆ ಬರೋಣ. ಏನು ಈರುಳ್ಳಿ ಟೊಮೊಟೊ ಹಾಕಿಟ್ಟಿರ್ತೀವಲ್ಲ, ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೀರು ಜೊತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಷಲ್ ಆದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಹುಣಸೆ ಹುಳಿ ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ, ಇದು ಆಪ್ಷನಲ್. ಆಲ್ರೆಡಿ ನಾವು ಟೊಮೊಟೊನ ಹಾಕಿರ್ತೀವಿ, ಹಂಗಾಗಿ ನಮಗೆ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟ ಆಗಿರೋದ್ರಿಂದ ನಾನು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋಬೇಕು. 1 ಟೀ ಸ್ಪೂನ್ ಖಾರದ ಪುಡಿ ಮತ್ತೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಾಗಿದ್ಮೇಲೆ ನವಣೆ ಜೊತೆಗೆ ಸೇರಿಸ್ಕೊಂಡು ಮತ್ತೆ ಒಂದು 5 ರಿಂದ 10 ನಿಮಿಷ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ರು ಒಗ್ಗರಣೆನೂ ಫಸ್ಟ್ ಹಾಕೋಬಿಟ್ಟು ಒಂದೇ ಸಲ ಕೂಗಿಸ್ಕೊಬಿಡ್ತಾರೆ, ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ, ತುಂಬ ಬೇಗನೆ ಆಗೋಗುತ್ತೆ. ತುಂಬ ಲಘು ಉಪಹಾರ ಅಂತಲೇ ಹೇಳ್ಬೋದು. ಲೈಟ್ ವೈಟ್ ಫುಡ್ ಅಂದರೆ ನಿಮ್ಗಿನ್ನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಮೇಲ್ಗಡೆ ಬಂದೆ, ಯಾಕಂದರೆ ಅಕ್ಕಿನ ತೊಳೆದು ಒಣಗಾಕಬೇಕಾಗಿತ್ತು. ಎಲ್ಲಾದರೂ ಇವಳೇ ಫಸ್ಟು, ಅಡುಗೆ ಮನೆಗೆ ಹೋದ್ರು ಇವಳೇ ಫಸ್ಟು, ಹಾಲ್ಗೋದ್ರು ಇವಳೇ ಫಸ್ಟು, ಔಟ್ಸೈಡ್ ಹೋದ್ರು ಇವಳೇ ಫಸ್ಟು, ಮೇಲ್ಗಡೆ ಟೆರೆಸ್ ಮೇಲೆ ಬಂದರೂ ಇವಳೇ ಫಸ್ಟು, ಅಕ್ಕಿ ತೊಳೆಯೋದಕ್ಕೂ ಇವಳೇ ಫಸ್ಟು. ಕೊಡಲ್ಲ. ಜಗ್ಗನ್ನ ಕಿತ್ಕೊಂಡಿದ್ದಕ್ಕೆ ಅಪ್ಪಂಗೂ ಮಾಮಂಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಮುದ್ದೆಗೆ ಅಂತ ಹಿಟ್ಟು ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಗೋಧಿನ ಆಲ್ರೆಡಿ 4 ದಿನ ಹಿಂದೆನೇ ತೊಳೆದು ಚೆನ್ನಾಗಿ ಒಣಗಿಸಿದ್ದೆ. ಉದ್ದಿನಬೇಳೆ ಮತ್ತು ಮೆಂತ್ಯ ಇದನ್ನು ತೊಳೆದು ಒಣಗಿಸೋದಕ್ಕೆ ಆಗೋದಿಲ್ಲ, ಡೈರೆಕ್ಟು ನೀಟಾಗಿ ಒಣಗಿಸ್ಬೇಕಾಗುತ್ತೆ. ಅಕ್ಕಿನ ಚೆನ್ನಾಗಿ ಒಣಗಿಸ್ಲೇಬೇಕು, ಚೆನ್ನಾಗಿ ತೊಳಿಲೇಬೇಕು. ಸೊಸೈಟಿಲಿ ಕೊಡೋ ಅಕ್ಕಿನ 5 ರಿಂದ 6 ಸಲ ತೊಳಿಲೇಬೇಕು. ನಾವು 5 ರಿಂದ 6 ಸಲ ತೊಳಿತಾ ಇದ್ರೂ ಅದೇನು ಪೌಡ್ರ್ ಹಾಕಿರ್ತಾರೋ ಗೊತ್ತಿಲ್ಲ, ಅದಂತೂ ಹೋಗ್ತಾನೇ ಇರುತ್ತೆ. ಹಾಗೆ ಮೇಲ್ಗಡೆಯಿಂದ ಬರ್ತಾ ಒಣಗಿರೋ ಬಟ್ಟೆನ ತೊಗೊಬಂದು ಬಟ್ಟೆ ಎಲ್ಲ ಮಡಿಸಿಡ್ಬೇಕಾಗಿತ್ತು. ನೀನು ಏನಾದರೂ ಮಾಡ್ಕೊಳ್ಳಮ್ಮ, ನಾನು ಮಾಡೋದೇ ಮಾಡೋದು ಅಂತ ನಾನು ಒಂದು ಕಡೆಯಿಂದ ನೀಟ್ ಮಾಡ್ಕೊಂಬಂದ್ರೂ ನಮ್ಮ ಆದ್ಯ ಮಾಡೋ ಕೆಲಸನೇ ಮಾಡೋದು. ಬಟ್ಟೆನೆಲ್ಲ ನೀಟಾಗಿ ಮಡ್ಚಿಟ್ಟು ಆದಿಂಗೂ ಸ್ನಾನ ಮಾಡಿಸಾಯ್ತು. ಇಲ್ಲಪ್ಪ ತೋರಿಸು ಮಾಡಬೇಕಾ, ನೀನು ಅಲ್ಲೇ ಕೂತ್ಕೊ, ನಾನು ಇಳಿಸಲ್ಲ.
ಬಾಕ್ಸ್ ಎಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು. ನ್ಯೂಸ್ ಪೇಪರ್ ಎಲ್ಲ ಗಲೀಜಾಗಿತ್ತು, ಅದನ್ನು ಕೂಡ ಚೇಂಜ್ ಮಾಡಬೇಕಾಗಿತ್ತು. ಇದೆಲ್ಲ ಕೆಲಸನ ಮುಗಿಸ್ಕೊಂಡೆ. ಈ ಥರ ಕೆಲಸ ಎಲ್ಲ ಭಾನುವಾರನೇ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಡೇಸಲ್ಲಿ ಕೆಲಸ ಮನೆ ಅಂತಲೇ ಸುಸ್ತಾಗಿ ಹೋಗಿರುತ್ತೆ. ಬಂದು ಏನೋ ಒಂದು ಕೆಲಸ ಮಾಡಿದ್ರೆ, ಅಡುಗೆ ಮಾಡಿದ್ರೆ, ಏನೋ ಒಂದು ಮಾಡಿಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಭಾನುವಾರದ ದಿನ ಟೈಮ್ ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ರಪ್ ಅಂತ ಹೋಗ್ಬಿಡುತ್ತೆ ಟೈಮು. ಶನಿವಾರ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಿಗೋ ಖುಷಿ ಭಾನುವಾರ ಸಿಗೋದಿಲ್ಲ. ಯಾಕೆ ಗೊತ್ತಾ? ಶನಿವಾರ ನಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀವಿ, ನಾಳೆ ಭಾನುವಾರ ರಜೆ ಅಂತ. ಹಾಗಾಗಿ ನಮಗೆ ತುಂಬ ಖುಷಿ ಅನಿಸ್ತಾ ಇರುತ್ತೆ. ಭಾನುವಾರ ಅಯ್ಯೋ ಭಾನುವಾರ ಮುಗ್ದೋಗ್ಬಿಡುತ್ತಲ್ಲ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಹಾಗಾಗಿ ಅಷ್ಟು ಹ್ಯಾಪಿ ಅಂತ ಅನಿಸೋದಿಲ್ಲ. ಮನೇಲೇ ಇರಬೇಕಾದ್ರೆ ಭಾನುವಾರದ ಮಹತ್ವ ಏನು ಅನ್ನೋದು ಗೊತ್ತಿರಲಿಲ್ಲ. ಎಲ್ಲ ದಿನವೂ ಒಂದೇ ಥರ ಅನ್ನಿಸ್ತಾ ಇತ್ತು. ಇವಾಗ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಭಾನುವಾರದ ಮಹತ್ವ ಎಂಥದ್ದು ಅಂತ ಗೊತ್ತಾಗ್ತಾ ಇದೆ. ಯಾರಿಗೇ ಆಗಿರಲಿ ಒಂದು ಕೆಲಸನ ನೀಟಾಗಿ ಮುಗಿಸಿದ ಮೇಲೆ ಅವ್ರಿಗೆ ಸಿಗೋ ಫೀಲೇ ಬೇರೆ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಹೆಂಗೋ ನಾನು ಇಷ್ಟಾದರೂ ಕೆಲಸ ಮಾಡ್ಕೊಳ್ಳಲ್ಲ ಅಂತ. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.